ಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರ ಪುರಪ್ರವೇಶವಾದಾಗ ಸಮಸ್ತ ಸಮಾಜದ ಬಂಧುಗಳು, ವಿಶೇಷವಾಗಿ ನಮ್ಮ ತಾಯಂದಿರು ಭಜನೆ, ಕೋಲಾಟ, ಚಂಡೆ, ಮೃದಂಗದ ಜೊತೆಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಪರಮಪೂಜ್ಯ ಶ್ರೀಗಳನ್ನ ದಸರಾ ನವರಾತ್ರಿಯ ಸಮಸ್ಯಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಪರಮಪೂಜ್ಯ ಶ್ರೀಗಳವರನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸ್ವಾಗತ ಮಾಡಿ ಸಂಭ್ರಮದಿಂದ ಶೋಭಾಯಾತ್ರೆಯಲ್ಲಿ ಕರ್ಕೊಂಡು ಬಂದಿರುವ ದೃಶ್ಯವನ್ನು ನೋಡಿ ಶ್ರೀ ಸಂಸ್ಥಾನದವರು ಸಂತೃಪ್ತಿ ಹೊಂದಿದ್ದಾರೆ. ಇವತ್ತು ಶ್ರೀ ಸಂಸ್ಥಾನದ ಕ್ಯಾಂಪು ರಾಘವೇಶ್ವರ ಭವನದಲ್ಲಿ ಆಗುತ್ತೆ. ನಡೆಯುವಂತ ನವರಾತ್ರಿ ನಮಸ್ಯ ಕಾರ್ಯಕ್ರಮದಲ್ಲಿ ಬೆಳಗಿನ ಸಂಜೆವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನಾದಿಗಳು ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇದೆ ಶ್ರೀಗಳ ನೇತೃತ್ವದಲ್ಲಿ. दातारं सर्वसंपदां लोकाभिरामं श्रीरामं भूयो नमाम्याम्। अतिमधुर चापहस्तां कामोदबाण सौभाग्याम् अतिशय करुणाम् अभिनव कुलसुंदरीं वंदे। ಮೊದಲು ಜಗತ್ತಿನ ತಾಯಿಯನ್ನು ಸ್ಮರಿಸಿ ಈ ಸಾಗರ ನಗರದ ಎಲ್ಲ ದೇವತೆಗಳನ್ನು, ಎಲ್ಲ ಸನ್ನಿಧಾನಗಳನ್ನು ಅಂತರಂಗದಿಂದ ಭಾವಿಸಿ ಅನಿರೀಕ್ಷಿತವಾದ, ನಮಗೆ ನಿರೀಕ್ಷೆ ಇರಲಿಲ್ಲ, ಸಂದೇಶ ಇದೆ ಇಲ್ಲಿ ಅಂತನ್ನುವಂಥದ್ದು ಅಪೇಕ್ಷೆ ಈಗ ತಾನೇ ನಮ್ಮ ಮುಂದೆ ಪ್ರಸ್ತುತ ಆಗಿರುವಂಥದ್ದು ಒಂದು ಸಂದೇಶಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನಿಂದ ನಮಗೊಂದು ಪ್ರಶ್ನೆ ಇತ್ತು, ಈ ಸಾಗರ ನಗರಕ್ಕೆ ಸಾಗರ ಎನ್ನುವ ಹೆಸರು ಸಲ್ಲುವುದು ಹೇಗೆ ಅಂತ. ಇವತ್ತು ಉತ್ತರ ಸಿಕ್ಕಿದೆ ಅದಕ್ಕೆ. ಸಾಗರ ಅಂದ್ರೆ ಸಾಗರ, ಅದು ಜನಸಾಗರ, ಅದು ಭಾವಸಾಗರ, ಭಕ್ತಿ ಸಾಗರ ಕೂಡ ಹೌದು. ಅತ್ಯದ್ಭುತವಾಗಿರುವಂತಹ ಒಂದು ಉತ್ಸವ ಇವತ್ತು ಸಾಗರ ನಗರದಲ್ಲಿ ಏರ್ಪಟ್ಟಿದೆ. ರಾಮಾಯಣದಲ್ಲಿ ರಾವಣರ ಯುದ್ಧವನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿಗಳು ಹೇಳ್ತಾರೆ, ಸಾಗರಕ್ಕೆ ಸಾಗರವೇ ಹೋಲಿಕೆ, ಆಕಾಶಕ್ಕೆ ಆಕಾಶವೇ ಹೋಲಿಕೆ, ರಾವಣರ ಯುದ್ಧವೇ ಹೋಲಿಕೆ ಅಂತ ಅವರು ಉಪಮೆ ಕೊಡುವಂಥದ್ದು. ಬೇರೆ ಉಪಮಾನ ಇಲ್ಲ ಅಂತ, ಹೋಲಿಕೆ ಇಲ್ಲ ಅದಕ್ಕೆ ಅಂತ, ಅಂಥದ್ದು ಇನ್ನೊಂದಿಲ್ಲ ಅಂತ. ಸ್ವಲ್ಪ ಮುಂದುವರಿಸೋದಾದ್ರೆ, ಈ ಸಾಗರ ನಗರದಲ್ಲಿ ನವರಾತ್ರಿ ನಮಸ್ಯ ಸಂದರ್ಭದಲ್ಲಿ ನಡೆದ ಉತ್ಸವ ಏನಿದೆಯೋ, ಮೆರವಣಿಗೆ ಏನಿದೆಯೋ, ಇದಕ್ಕೆ ಬೇರೆ ಹೋಲಿಕೆ ಇಲ್ಲ, ಇದಕ್ಕಿದೇ ಹೋಲಿಕೆ. ಎಷ್ಟೋ ಮೆರವಣಿಗೆಗಳು ಎಲ್ಲೆಲ್ಲ ನಡೆದಿರ್ಬೋದು, ನಡೀಬಹುದು ಇನ್ನು ಮುಂದಕ್ಕೆ, ಆದರೆ ಇಂತಹದ್ದು ಇನ್ನೊಂದು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥ ಮಟ್ಟದ ಒಂದು ಮೆರವಣಿಗೆ, ಒಂದು ಉತ್ಸವ ಸಾಗರ ನಗರದಲ್ಲಿ ನಡೆದಿದೆ. ಮತ್ತೆ ಇನ್ನೊಂದು ಮಾತನ್ನು ಹೇಳೋದಾದ್ರೆ, ಇಡೀ ಸಾಗರ ನಗರವನ್ನು ಅಷ್ಟೇ, ಇಡೀ ಸಾಗರ ಪ್ರಾಂತ್ಯವನ್ನು ಭಕ್ತಿ ಗಂಗೆಯ ಸಾಗರದಿಂದ ತೊಳೆದಂತೆ ಆಗಿದೆ. ಇಡೀ ಸಮಸ್ತ ಜನಮಾನಸವನ್ನು, ಸಮಾಜವನ್ನ ತೊಳೆದಂತೆ ಆದಂತಹ ಒಂದು ಕಾರ್ಯಕ್ರಮ ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ಇದೆಲ್ಲ ಅಮ್ಮನವರಿಗೆ ಶ್ರೇಯಸ್ಸು ಸಲ್ಲಬೇಕಾಗಿರುವಂಥದ್ದು. ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಆಕೆಯ ಉತ್ಸವ ನಾಳೆಯಿಂದ ನಡೆಯಲಿಕ್ಕಿರ್ತಕ್ಕಂಥದ್ದು. ನಮ್ಮ ಮಠದ 3 ಪ್ರಧಾನ ಆರಾಧ್ಯ ದೇವತೆಗಳ ಪೈಕಿಯಲ್ಲಿ ಒಂದು ರಾಜರಾಜೇಶ್ವರಿ, ತ್ರಿಪುರ ಸುಂದರಿ ಅಥವಾ ಶ್ರೀ ಲಲಿತೆ. ಆಕೆಯ ಉತ್ಸವ ನಾಳೆಯಿಂದ ನೆರವೇರುವಂಥದ್ದು. ಆಕೆಯ ಹೆಸರೇ ರಾಜರಾಜೇಶ್ವರಿ. ಆಕೆಯ ವೈಭವ ಎಂಥದ್ದು ಅಂದರೆ, ಬಂಡಾಸುರನ ಮೇಲೆ ಆಕೆ ಯುದ್ಧಕ್ಕೆ ಹೊರಟಾಗ ಯಾವ ಶ್ರೀಚಕ್ರ ರಥವನ್ನು ಆಕೆ ಏರಿದ್ದಳೋ ಅದರ ಛತ್ರ, ಮುತ್ತಿನ ಛತ್ರ 10 ಯೋಜನ ವಿಸ್ತಾರದ್ದಿತ್ತು. ಅದರ ಛತ್ರದ ವಿಸ್ತಾರವೇ ಆಗಿತ್ತು. ಅಂದರೆ ಆ ಮೆರವಣಿಗೆ ಹೇಗಿದ್ದಿರ್ಬೋದು, ಆ ವೈಭವ ಹೇಗಿದ್ದಿರ್ಬೋದು ಅಂತ. ಹಾಗಾಗಿ ಆಕೆ ಈ ಮೆರವಣಿಗೆಯನ್ನು ನಡೆಸಿಕೊಂಡಿದ್ದಾಳೆ. ಆಕೆ ತನ್ನ ಕಾರ್ಯಕ್ರಮದ ಶುಭಾರಂಭ, ಬಂಡಾಸುರನ ಯುದ್ಧದ ಶುಭಾರಂಭವನ್ನು ಹೇಗೆ ಆಕೆ ಶಕ್ತಿ ಸೈನ್ಯದ ಮಧ್ಯದಲ್ಲಿ ಅತ್ಯದ್ಭುತ ಮೆರವಣಿಗೆಯ ಮೂಲಕ ಮಾಡಿದ್ಲು. ಶಕ್ತಿ ಸೈನ್ಯ ಅಂತ ಕರೀತಾರೆ ಆಕೆಯ ಸೈನ್ಯವನ್ನ. ಶಕ್ತಿಗಳು ಆಕೆ ಸುತ್ತಮುತ್ತ ಇರ್ತಾರೆ ಅಸಂಖ್ಯಾತ ಸಂಖ್ಯೆಯಲ್ಲಿ. ಹಾಗೆ ಶಕ್ತಿ ಸೇನೆಯ ಮಧ್ಯದಲ್ಲಿ ಆಕೆ ದೊಡ್ಡ ಮೆರವಣಿಗೆಯಲ್ಲಿ ಯುದ್ಧಕ್ಕೆ ಹೋದ್ಲಂತೆ ಬಂಡಾಸುರನ ಮೇಲೆ. ಈಗ ನಾವು ಆಕೆಯ ಅರ್ಚನೆಗೆ, ಆಕೆಯ ನಮಸ್ಯೆ, ಆಕೆಯ ಸೇವೆಗೆ, ಉಪಾಸನೆಗೆ ಹೊರಟಿದಾಗ ಭಕ್ತಿ ಸೇನೆಯ ಮಧ್ಯದಲ್ಲಿ, ಅವಳದ್ದು ಶಕ್ತಿ ಸೇನೆ, ಅವರ ಭಕ್ತರು ನಾವೆಲ್ಲರೂ ಕೂಡ. ಹಾಗೆ ಭಕ್ತಿ ಸೇನೆಯ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ನೀವೆಲ್ಲ ನಾಳೆಯಿಂದ ಜೊತೆಯಲ್ಲಿ ಇರಬೇಕು. ಇವತ್ತು ನಮ್ಮನ್ನ
ವೈಭವದಲ್ಲಿ ಸ್ವಾಗತ ಮಾಡಿದ್ದೀರಿ. ಈ ಸ್ವಾಗತ ಮಾಡಿದವ್ರಿಗೆ ಒಂದು ಹೊಣೆಗಾರಿಕೆ ಇರ್ತದೆ, ಕೊನೆವರೆಗೂ ಇರಬೇಕಾಗ್ತದೆ. ಯಾರ್ಯಾರು ಸ್ವಾಗತ ಮಾಡಿರ್ತಾರೋ ಅವ್ರು ಕೊನೆವರೆಗೂ ಇರಬೇಕಾಗ್ತದೆ ಅಂತ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಸಭಾಭವನದಲ್ಲಿ ಕೂರಿಸಿ ನೀವು ನಿಮ್ಮ ಮನೆಗೆ ಹೊರಟುಬಿಡುವಾಗಿಲ್ಲ. ನೀವು ನಿರಂತರವಾಗಿ ಇಡೀ ನವರಾತ್ರಿಯಲ್ಲಿ ನಮ್ಮ ಜೊತೆಯಲ್ಲಿ ಇರಬೇಕು. ಈ ಲಲಿತಾ ತ್ರಿಪುರ ಸುಂದರಿಯ ದೊಡ್ಡ ಆರಾಧನೆಯನ್ನು, ಅದ್ಭುತವಾಗಿರ್ತಕ್ಕಂಥ ಆರಾಧನೆಯನ್ನು ನಾವೆಲ್ಲ ಮಾಡೋಣ. ಅದರ ಫಲ ತುಂಬ ದೊಡ್ಡದು, ಚಿಕ್ಕದಲ್ಲ. ಆಕೆಯ ವಾತ್ಸಲ್ಯ ಕೂಡ ಸಮುದ್ರ ಇದ್ದ ಹಾಗೆ. ಅದು ನೀವು ಹೇಗೆ ಸಮುದ್ರದಂತೆ ಸೇರ್ಕೊಂಡು ಈ ಉತ್ಸವವನ್ನು ಮಾಡಿದಿರೋ, ಆಕೆಯ ವಾತ್ಸಲ್ಯ ಇದೆಯಲ್ಲ, ಆಶೀರ್ವಾದ ಇದೆಯಲ್ಲ, ಸಮುದ್ರಕ್ಕೆ ಕಡಿಮೆ ಅಲ್ಲದು. ಹಾಗಾಗಿ ಅದನ್ನು ಪಡೀಲಿಕ್ಕೆ ನೀವೆಲ್ಲರೂ ಬರಬೇಕು. ನಾವೆಲ್ಲ ಸೇರಿ ಆಕೆಯ ಸ್ತೋತ್ರವನ್ನು ಮಾಡೋಣ, ಆಕೆಯ ಭಜನೆ ಮಾಡೋಣ, ಆಕೆಯ ಮಹಿಮೆಯನ್ನು ಕೊಂಡಾಡೋಣ, ಹೃದಯದಲ್ಲಿ ಆಕೆಯನ್ನು ಧಾರಣೆ ಮಾಡೋಣ. ಇದರಿಂದಾಗಿ ನಿಮಗೆಲ್ಲರಿಗೂ, ಈ ನಗರಕ್ಕೂ ಈ ಪರಿಸರಕ್ಕೂ ಪ್ರಾಂತ್ಯಕ್ಕೂ ಎಲ್ಲರಿಗೂ ತುಂಬ ಶುಭ ಏರ್ಪಡಲಿಕ್ಕಿದೆ. ಅತ್ಯದ್ಭುತವಾದ ಶುಭ ಈ ಸಾಗರ ನಗರಕ್ಕೆ ಮುಂದೆ ಆಗಲಿಕ್ಕಿದೆ ಅನ್ನೋದಕ್ಕೆ ಇಂದಿನದ ಶುಭ ಸೂಚನೆ ಇದು, ಇಂದಿನದ ಶುಭ ಲಕ್ಷಣ ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮಗೆಲ್ಲರಿಗೂ ಈ ಮೆರವಣಿಗೆಯಲ್ಲಿ ಯಾರ್ಯಾರು ಭಾಗವಹಿಸಿದಿರೋ, ಸೇವೆ ಮಾಡಿದಿರೋ, ನಮಗೆ ಅದ್ಭುತ ಅಂತ ಅನಿಸಿದೆ. ಇದೆಲ್ಲವನ್ನೂ ಕೂಡ ನಾವು ಒಳಗಿನ ಆ ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಇದು ನಮಗಿರುವಂಥದ್ದಲ್ಲ, ನಮಗೆ ಸಲ್ಲುವಂಥದ್ದಲ್ಲ, ಒಳಗಿನ ಆ ಪರಚೈತನ್ಯಕ್ಕೆ, ಆ ತಾಯಿಗೆ ಅದು ಸಲ್ಲಬೇಕಾಗಿರುವಂಥದ್ದು. ಹಾಗಾಗಿ ಯಾರ್ಯಾರು ಭಾಗವಹಿಸಿದಿರೋ, ಸೇವೆ ಮಾಡಿದಿರೋ, ಕುಣಿದು ಕುಪ್ಪಳಿಸಿದಿರೋ, ಹಾಡಿದಿರೋ, ವಾದ್ಯ ವಾದನಗಳನ್ನ ಮಾಡಿದಿರೋ, ಜೊತೆಯಲ್ಲಿ ನಡ್ಕೊಂಡು ಬಂದಿದ್ದೀರೋ, ನಿಮಗೆಲ್ಲ ಅತ್ಯದ್ಭುತವಾದ ಶುಭ, ಅತ್ಯದ್ಭುತವಾದ ಶ್ರೇಯಸ್ಸು ಆ ತಾಯಿಯ ಕರುಣೆಯಿಂದ ಏರ್ಪಡಲಿ. ಸಾಗರವಾಗಿ ಇಡೀ ಪ್ರಪಂಚದಲ್ಲಿ ಮೆರೆಯಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ. ಹರೇ ರಾಮ.